ಹಲೋ ಮೈ ಡಿಯರ್ ಫುಡ್ ಲವರ್ಸ್, ಎಲ್ರು ಹೇಗಿದ್ದೀರಾ? ನಾನಂತೂ ತಿನ್ಕೊಂಡ್ ಉಂಡ್ಕೊಂಡ್ ಆರಾಮ ಗಟ್ ಮುಟ್ಟಿ ಆಗಿದ್ದೀನಿ. ನೀವು ನನ್ ತರಾನೇ ಇದ್ದೀರಾ ಅನ್ಕೊಂಡು ಇವತ್ ನಮ್ ಸಸ್ಯ ಪಾಕ ಕಿಚನ್ ನಲ್ಲಿ ಹಳೆ ಕಾಲದ ರೆಸಿಪಿ ಮಾಡ್ತಾ ಇದೀವಿ. ಹಳೆ ಕಾಲದ ರೆಸಿಪಿ ಇರ್ಬೋದು, ಆದ್ರೆ ಕೆಲವೊಬ್ರಿಗೆ ಇದ್ರ ರುಚಿನೇ ಹೊಸದಂತೀನಿ. ಇವತ್ ನಾವು ಮಜ್ಜಿಗೆ ತೊಂಡೆಕಾಯಿ ಮಾಡ್ತಾ ಇರೋದು. ಬೇಗ ಬೇಗ ಬನ್ನಿ, ಈ ಮಜ್ಜಿಗೆ ತೊಂಡೆಕಾಯಿ ರುಚಿನ ನೋಡಿ. ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ, ತಿಂತಾ ಇರ್ತೀರಾ, ಅಷ್ಟು ಚೆನ್ನಾಗಾಗುತ್ತೆ. ಎಷ್ಟೇ ಅಂದ್ರು ಹಳೆ ಕಾಲದ ರುಚಿ ಅಲ್ವಾ? ಈಗ ಮೊದ್ಲಿಗೆ ನಾವು ತೊಂಡೆಕಾಯಿನ ಬಾತಿಂಗ್ ಟಬ್ಗೆ ಹಾಕೊಂಡು ಚೆನ್ನಾಗ್ ಸ್ನಾನ ಮಾಡಿಸಿ ಸೈಡಲ್ಲಿ ಇಟ್ಕೊಳ್ಳೋಣ. ಸೈಡಲ್ಲಿ ಇಟ್ಕೊಳಕ್ಕೂ ಮುಂಚೆ ಅದ್ರ ತುದಿನ ಕಟ್ ಮಾಡ್ಕೊಬೇಕು. ಯಾಕಂದ್ರೆ ಇವತ್ತಿನ ರೆಸಿಪಿನಲ್ಲಿ ನಮಗ್ ಬೇಕಾಗಿರೋದು ಯಂಗ್ಸ್ಟರ್ಸ್ ಮಾತ್ರ. ಹಣ್ಣಾಗಿರುವ ಓಲ್ಡ್ ಸ್ಟಾರ್ಸ್ ಎಲ್ಲ ಬೇಡ, ಯಾಕಂದ್ರೆ ರೆಸಿಪಿ ಹಾಳು ಮಾಡ್ಬಿಡ್ತಾರೆ ಓಲ್ಡ್ ಸ್ಟಾರ್ಸ್ ಬಂದ್ರೆ. ನೋಡಿ, ಎಲ್ಲಾ ಯಂಗ್ಸ್ಟರ್ಸ್ ಕೂಡ ಈ ರೀತಿ ಕಟ್ ಕಟ್ ಮಾಡಿ ಇಟ್ಕೊಂಡಿದೀನಿ. ನಮ್ಮ ಯಂಗ್ಸ್ಟರ್ಸ್ ಸ್ವಲ್ಪ ಸಣ್ಣ ಸೈಜ್ ನಲ್ಲಿ ಇದ್ರೆ ಇನ್ನೂ ಚೆನ್ನಾಗಾಗ್ತದೆ. ಈ ಯಂಗ್ಸ್ಟರ್ಸ್ ನ ಇನ್ನು ಕೂಡ ನಾವು ರೆಡಿ ಮಾಡ್ಬೇಕು. ಬನ್ನಿ ಬನ್ನಿ, ಮೊದ್ಲಿಗೊಂದು ಕಲ್ಲನ್ನ ತಗೊಂಡು ಅದ್ರ ಮೇಲೆ ನಮ್ಮ ಯಂಗ್ಸ್ಟರ್ಸ್ ನ ಹಾಕೊಂಡು ಈ ರೀತಿಯಾಗಿ ಜಜ್ಕೊಬೇಕು. ಜಜ್ಜಿ ಅಂತ ಮಾತ್ರ ಹೇಳಿದ್ದು, ಪಚಡಿ ಮಾಡ್ಬೇಡಿ. ಮತ್ತೆ ಪಚಡಿ ಮಾಡಿದ್ರೆ ಮಜ್ಜಿಗೆ ತೊಂಡೆಕಾಯಿ ಆಗಲ್ಲ, ಪಚಡಿ ತೊಂಡೆಕಾಯಿ ಆಗತ್ತೆ. ಈಗ ನಮ್ಮೆಲ್ಲಾ ಯಂಗ್ಸ್ಟರ್ಸ್ ಕೂಡ ರೆಡಿ ಆಗಿ ನಿಂತ್ಕೊಂಡಿದ್ದಾರೆ. ಇವಾಗ ಇವ್ರೊಬ್ರೇ ಇದ್ರೆ ಸಾಕಾಗಲ್ಲ, ಇವ್ರ ಜೊತೆಗೆ ನಮ್ಮ ಯಂಗ್ ಗ್ರೀನ್ ಲೇಡಿ ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇವ್ರ ಜೊತೆಗಾರರು ಮತ್ತೊಬ್ರು ಬೇಕಲ್ಲ. ಮತ್ತೆ ಈಗ ಒಗ್ಗರಣೆ ಮಾಡೋದಿಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣ್ಲೆ ಇಟ್ಕೊಳ್ಳೋಣ. ಬಾಣ್ಲೆ ಒಳಗೆ ನಮ್ಮ ಪೀಸ್ ಮೇಕರ್ ಎಣ್ಣೆನ ಹಾಕೊಳ್ಳೋಣ. ಅವ್ರ ಪೀಸ್ ಅನ್ನ ಕಳ್ಕೊಳ್ಳೋ ಅಷ್ಟ್ರೊಳಗೆ ಡ್ಯಾನ್ಸಿಂಗ್ ಸ್ಟಾರ್ ಸಾಸ್ವೆ ಮತ್ತೆ ಯಂಗ್ ಗ್ರೀನ್ ಲೇಡಿ ಹಸಿರು ಮೆಣಸಿನ್ಕಾಯಿ ಇವರಿಬ್ರು ಬಾಣ್ಲೆ ಒಳಗೆ ಹಾಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡೋದಿಕ್ಕೆ ಬಿಡೋಣ. ಇವ್ರ ಹಂಗೆ ತಯ್ಯತಕ್ಕ ಅಂತ ಕುಣಿತಾ ಇರ್ಲಿ. ಅಷ್ಟೊತ್ತಿಗೆ ನಮ್ಮ ಆಡಿಯನ್ಸ್ಗೆ ಮೈಂಡ್ ರಿಫ್ರೆಶ್ ಆಗಿ ಚೆನ್ನಾಗಿ ಪರಿಮಳ ಕೊಡೋದಿಕ್ಕೆ ಹಿಂಗ್ ಬರ್ತಿದ್ದಾರೆ. ಹಿಂಗ್ ಹಾಕೊಂಡು ಆಡಿಯನ್ಸ್ ಎಲ್ಲ ಗಮ್ ಕೊಡ್ಬೇಕಾದ್ರೆ ನಮ್ಮ ಹೀರೋಗಳ ಎಂಟ್ರಿ. ಈಗ ನೋಡಿ, ನಮ್ಮ ಯಂಗ್ಸ್ಟರ್ಸ್ ಶುರು ಮಾಡಿದ್ರು ಡ್ಯಾನ್ಸ್ ಮಾಡೋದಿಕ್ಕೆ. ಅದಕ್ಕೆ ಹೇಳಿದ್ ನಾನು ಯಂಗ್ಸ್ಟರ್ಸ್ ನ ಮಾತ್ರ ತಗೊಬೇಕು ಅಂತ. ಓಲ್ಡ್ ಸ್ಟಾರ್ಸ್ ನ ತಗೊಂಡ್ರೆ ಈ ರೀತಿ ಡ್ಯಾನ್ಸ್ ಮಾಡಕ್ ಆಗತ್ತ ಅವ್ರಿಗೆ? ಅದಕ್ಕೆ ನಮ್ಮ ಯಂಗ್ಸ್ಟರ್ಸ್ ಮುಚ್ಕೊಂಡ್ ಡ್ಯಾನ್ಸ್ ಮಾಡ್ತೀವಿ ನಾವು ಅನ್ಕೊಂಡು ಚೆನ್ನಾಗಿ ಮುಚ್ಕೊಂಡ್ ಡ್ಯಾನ್ಸ್ ಮಾಡಿ ನೋಡಿ ಏನಾಯ್ತು ಅವ್ರ ಅವಸ್ಥೆ. ಕಲ್ಲರ್ ಪೂರಾ ಚೇಂಜ್. ಆ ರೀತಿ ಸುಸ್ತಾಗಿ ಹೋಗಿದ್ದಾರೆ ಅಂತೀನಿ. ಈಗ ಸುಸ್ತಾಗಿದ್ದಾರಲ್ಲ, ಮತ್ತೆಂತ ಮಾಡೋದು? ಅವ್ರಿಗೆ ನೀರ್ ಕೊಡ್ಬೇಕಲ್ವಾ? ನೀರ್ ಕೊಡೋಣ ಅವ್ರಿಗೆ ಚೆನ್ನಾಗಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಅವರು ಕುಡ್ಕೊಳ್ಳಿ. ಮತ್ತೊಂದ್ಸಲ ನೀವು ಮುಚ್ಕೊಂಡ್ ಡ್ಯಾನ್ಸ್ ಮಾಡ್ಕೊಳ್ಳಿ ಅಂತ ಬಿಡೋಣ. ಇವಾಗ ನೋಡಿ, ಕುಡ್ದಿರೋ ನೀರೆಲ್ಲ ಇಳ್ದೋಯ್ತು. ಅದಕ್ಕೆ ನಮ್ ತಾತ ಬಂದಿದ್ದಾರೆ. ಉಪ್ಪು ಹೇಗಿದ್ದೀರಾ, ಏನ್ ಕತೆ ಅನ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಿಕ್ಕೆ. ಅವ್ರು ಡ್ಯಾನ್ಸ್ ನೋಡಿ ನಮ್ ತಾತ ಅವರಿಗೆ ಉಡುಗೊರೆ ಬೇರೆ ತಂದಿದ್ದಾರೆ. ತಗೊಳ್ಳಿ ಹಾಲ್ ಕುಡಿರಿ, ನೀರ್ ಕುಡಿದ್ರೆ ಸಾಕಾಗಲ್ಲ ಅನ್ಕೊಂಡು ಒಂದ್ ಕಪ್ ಹಾಲ್ ಕೊಟ್ಟು, ಮತ್ತೆ ನೀವು ಡ್ಯಾನ್ಸ್ ಮಾಡಿ ಹೇಗ್ ಮಾಡ್ತೀರಾ, ಚೆನ್ನಾಗ್ ಮಾಡಿದ್ರೆ ಇನ್ನೊಂದ್ ಗಿಫ್ಟ್ ಕೊಡ್ತೀನಿ ಅನ್ಕೊಂಡು ಕೆಳಗಡೆ ಕುತ್ಕೊಂಡು ನೋಡಕ್ ಶುರು ಮಾಡಿದ್ರು. ಇವಾಗ ನೋಡಿ, ಹಾಲನ್ನೆಲ್ಲ ಕುಡಿಯಕ್ ಶುರು ಮಾಡ್ಕೊಂಡ್ರು, ಡ್ಯಾನ್ಸ್ ಮಾಡ್ಕೊಂಡ್ರು. ಇವಾಗ ನಮ್ ತಾತ ಮತ್ತೊಂದ್ ದೊಡ್ಡ ಗಿಫ್ಟ್ ನ ತಂದಿದ್ದಾರೆ. ಏನ್ ಗೊತ್ತಾ? ಮಜ್ಜಿಗೆ. ಅದು ತಗೊಳ್ಳಿ, ನಿಮ್ಗೆ ಎಷ್ಟ್ ಬೇಕೋ ಅಷ್ಟ್ ಮಜ್ಜಿಗೆನ ಕುಡ್ದು ರೆಸ್ಟ್ ಮಾಡಿ. ಅಷ್ಟೊತ್ತಿಗೆ ನಮ್ಮ ಮಜ್ಜಿಗೆ ತೊಂಡೆಕಾಯಿ ರೆಡಿ ಆಗತ್ತೆ ಅಂತ ಹೇಳ್ಕೊಂಡು ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಳ್ತಾ, ಇವತ್ ನಮ್ಮ ಸಸ್ಯ ಪಾಕ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ರೆಸಿಪಿನ ಟ್ರೈ ಮಾಡ್ತಿರಲ್ಲ ಮತ್ತೆ ನೀವು ಕೂಡ ನನ್ನ ಫನ್ನಿ ವಿಡಿಯೋಸ್ ನ ನೋಡ್ತಾ ಎಂಜಾಯ್ ಮಾಡ್ತಾ ಕುಕಿಂಗ್ ಮಾಡ್ತಾ ಇದ್ರೆ ಏನ್ ಖುಷಿ ಆಗತ್ತಲ್ವಾ ಅಂತ ನಾನು ಅನ್ಕೊಂಡಿದೀನಿ. ನಿಮಗೆ ಹೇಗ್ ಅನ್ಸುತ್ತೆ ಅಂತ ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ತಪ್ಪದೆ ಎಲ್ರ ಜೊತೆಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.